ಹೇಳ. ರಾಜ್ಯಕ್ಕೆ ಮೊದಲ ರ್ಯಾಂಕನ್ನು ಪಡೆದಿರುವಂಥ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ತೀರ್ಥಹಳ್ಳಿ ಪಟ್ಟಣದ ವಾಗ್ದೇವಿ ಶಾಲೆಯ ಅಧ್ಯಕ್ಷರು ಆಗಿರುವಂಥ ಜಗದೀಶ್ ಅವರು ಇವತ್ತು ಈ ಸಂಭ್ರಮವನ್ನು ಹಂಚಿಕೊಳ್ತಾರೆ. ಸಂಭ್ರಮ ತುಂಬ ದೊಡ್ಡ ಸಂಭ್ರಮನೇ ನಮಗೆ ಒದಗಿಕೊಟ್ಟಿದ್ದಾರೆ ನಮ್ಮ ಅಧ್ಯಕ್ಷ. ಹಳ್ಳಿಯ ಮಕ್ಕಳು ಕೂಡ ಯಾವುದರಲ್ಲೂ ಕಡಿಮೆ ಇರೋದಿಲ್ಲ ಅನ್ನೋದನ್ನು ನಮ್ಮ ಮಗು ಮಾಡಿ ತೋರಿಸಿದ್ದಾಳೆ. ಅದರಲ್ಲಿ ನಮಗೆ ಹೆಮ್ಮೆ. ಅವ್ರ ತಂದೆ ತಾಯಿಗಳು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಸ್ಟಾಫು ತುಂಬ ಮುತುವರ್ಜಿಯಿಂದ ಎಲ್ಲ ಮಕ್ಕಳಿಗೂ ಕಲಿಸಿದ್ದಾರೆ. ಪ್ರತಿ ವರ್ಷವೂ ನಮ್ಮಲ್ಲಿ ರ್ಯಾಂಕ್ ಬರ್ತಾಯಿದೆ. ಅದು ಈ ವರ್ಷ ಫಸ್ಟ್ ರ್ಯಾಂಕ್ ಬಂದಿದೆ PUCಗೆ. ನಮಗೆ ತುಂಬ ಸಂತೋಷ ಇಮ್ಮಡಿಗೊಳಿಸಿದೆ. ಹೈಸ್ಕೂಲ್ನಲ್ಲಿ ಫಸ್ಟ್ ರ್ಯಾಂಕ್ ತೊಗೊಂಡಿದ್ದೀವಿ. ಪ್ರತಿ ವರ್ಷ ರ್ಯಾಂಕ್ ಬರ್ತಿತ್ತು. PUCನಲ್ಲಿ ಇದೇ ಮೊದಲ ಬಾರಿಗೆ ಫಸ್ಟ್ ರ್ಯಾಂಕ್ ಬಂದಿದೆ. ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಿದೆ. ಅದಕ್ಕೆ ಶ್ರಮಿಸಿದಂಥ ಎಲ್ಲ ನಮ್ಮ ಸ್ಟಾಫು ಮತ್ತು ಪೋಷಕರು ಎಲ್ಲರಿಗೂ ಕೂಡ ನಾವು ಸಂಸ್ಥೆ ಪರವಾಗಿ ಆಭಾರಿಯಾಗಿದ್ದೇವೆ. ಇತ್ತೀಚೆಗೆ ನಿಮ್ಮ ಸಂಸ್ಥೆ ಬೆಳ್ಳಿ ಹಬ್ಬನ ಆಚರಿಸಿದೆ 25ನೇ ವರ್ಷದ. ಆ ಸಂಭ್ರಮದಲ್ಲಿ ಇದು ಎಷ್ಟು ಖುಷಿ ಪಡ್ತೀರಿ? ಅದಕ್ಕೆ ಸರಿಯಾಗಿ ಇದು ಕೂಡ ಅದರಷ್ಟೇ ಅಥವಾ ಅದಕ್ಕಿಂತ ಜಾಸ್ತಿ ಸಂಭ್ರಮ ನಮಗೆ ತಂದುಕೊಟ್ಟಿದೆ. 25 ವರ್ಷ ಒಂದು ಸಂಸ್ಥೆ ತನ್ನ ಹಾದಿಯನ್ನು ಸವಸೋದು ಎಷ್ಟು ದೊಡ್ಡದು. ಒಂದು ಮಗು ರಾಜ್ಯಕ್ಕೆ ಒಂದು ಫಸ್ಟ್ ರ್ಯಾಂಕ್ ತಂದುಕೊಡೋದು ಅಷ್ಟೇ ಅಥವಾ ಅದಕ್ಕಿಂತ ಹೆಚ್ಚಿನ ಸಂಭ್ರಮ ತಂದುಕೊಟ್ಟಾಗುತ್ತೆ. ಇವತ್ತು ಏನು ರಾಜ್ಯ ಮಟ್ಟದಲ್ಲಿ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಇವತ್ತು ಮೊದಲ ರ್ಯಾಂಕನ್ನು ಪಡೆದುಕೊಳ್ತಿದ್ವು. ಅಂಥದ್ರಲ್ಲಿ ತೀರ್ಥಹಳ್ಳಿ ಅಂತ ಒಂದು ಸಣ್ಣ ತಾಲೂಕು, ಇಲ್ಲಿ ಒಂದು ರ್ಯಾಂಕನ್ನು ಪಡೆದುಕೊಳ್ಳುವುದು ಇದು ಅತ್ಯಂತ ಸಂಭ್ರಮದ ವಿಚಾರ ಇಡೀ ಮಲೆನಾಡಿಗೆ. ಈ ಸಂದರ್ಭದಲ್ಲಿ ಏನು ಹೇಳ್ತೀರಿ ಸರ್? ಇದು ಮಲೆನಾಡಿಗೆ ನೀವು ಹೇಳಿದಾಗೆ ಒಂದು ಸಂಭ್ರಮದ ದಿನ. ಯಾಕೆಂದರೆ ಈ ಮಣ್ಣಿನಲ್ಲಿ ಆ ಥರ ಒಂದು ವಿಶೇಷವಾದ ಶಕ್ತಿ ಇದೆ. ನಮ್ಮ ಮಣ್ಣಿನ ಮಕ್ಕಳು ಅಥವಾ ಈ ಭಾಗದ ಬೇರೆ ಎಲ್ಲ ಮಕ್ಕಳು ಕೂಡ ಹೊರಗಡೆ ಹೋಗಿ ಇದೇ ಶಕ್ತಿಯನ್ನು ಪ್ರಯೋಗ ಮಾಡಿ ಅಲ್ಲಿ ರ್ಯಾಂಕ್ ತೊಗೋತಿದ್ರು. ನಮ್ಮಲ್ಲಿ ಯಾಕೆ ಆಗೋದಿಲ್ಲ, ಅದೇ ಮಕ್ಕಳೇ ಉಳ್ಕೊಂಡ್ರೆ ಅನ್ನೋದಕ್ಕೆ, ಯಾಕೆ ಆಗುತ್ತೆ ಅನ್ನೋದಕ್ಕೆ ಇವತ್ತು ನಿದರ್ಶನ ಮಾಡಿಕೊಟ್ಟಿದ್ದಾರೆ ನಮ್ಮ ದೀಕ್ಷಾ. ಈಗ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬರೋದು ಸಣ್ಣ ಮಾತಲ್ಲ, ಭಾಳ ದೊಡ್ಡ ವಿಚಾರನೇ. ಆ ಫಸ್ಟ್ ರ್ಯಾಂಕ್ ಬರಬೇಕಂತ ಅಂದರೆ ಒಂದು ಶಾಲೆ ಆಗಿರ್ಬೋದು ಅಥವಾ ಆಡಳಿತ ಮಂಡಳಿ ಆಗಿರ್ಬೋದು, ಎಲ್ಲ ಶಿಕ್ಷಕರ ಶ್ರಮ ಹೆಚ್ಚಿರುತ್ತೆ. ನೀವು ಯಾವ ರೀತಿಯಾಗಿ ಸ್ಟೂಡೆಂಟ್ಸನ್ನು ತಯಾರಿ ಮಾಡ್ತಾಯಿದ್ರಿ? ನಮ್ಮಲ್ಲಿ ನಾವು ಹೈಸ್ಕೂಲು ನಮ್ಮದಿದೆ. ನಮ್ಮ ಹೈಸ್ಕೂಲಿಂದ ಬಂದಂಥ ಮಕ್ಕಳಿಗೆ ಟಾಪರ್ಸಿಗೆ ಫ್ರೀ ಕೊಡ್ತಾಯಿದ್ವಿ. ಆನಂತರ 1 ವರ್ಷ ಆನಂತರದಲ್ಲಿ ಎಲ್ಲ ಮಕ್ಕಳು ನಮ್ಮ ಮಕ್ಕಳೇ, ಯಾವ ಸ್ಕೂಲಿಂದ ಬರಲಿ 10th ಮುಗಿಸ್ಕೊಂಡು ಅದು ಟಾಪರ್ಸಿಗೆಲ್ಲ ಫ್ರೀ ಕೊಡ್ತಾಯಿದ್ವಿ. ಇವರು ಕೂಡ ಫ್ರೀಯಾಗೇ ಬಂದರು. ಅಂದರೆ ಆ ಮಕ್ಕಳಲ್ಲಿ ಇರೋವಂಥ ಗಟ್ಟಿತನವನ್ನು ಅಥವಾ ವಿದ್ಯೆಯನ್ನು ನಾವು ದುಡ್ಡಲ್ಲಿ ಅಳಿಬಾರ್ದು ಅಂತ ಹೇಳ್ಕೊಂಡು ಅವರೆಲ್ಲರಿಗೂ ಫ್ರೀ ಮಾಡ್ತಾ ಬಂದ್ವಿ. ಜೊತೆಗೆ ಏನು ಬೇಕು ಅವರಿಗೆ ಒಳ್ಳೆ ವಿದ್ಯಾರ್ಥಿಗಳಾಗಿ ಮುಂದೆ ಹೋಗಲಿಕ್ಕೆ ಅಥವಾ ರ್ಯಾಂಕ್ ತಗೊಳ್ಳಿಕ್ಕೆ ಅಥವಾ ನೀಟು CETಗೆಲ್ಲ ಏನೇನು ಬೇಕು ಅದೆಲ್ಲದನ್ನೂ ತರಿಸಿ ನಾವು ಕೊಡ್ತೀವಿ. ಬೋರ್ಡ್ ಎಕ್ಸಾಮು ಅಷ್ಟೇ, CET ಅಷ್ಟೇ, ನೀಟು ಅಷ್ಟೇ. ಬಟ್ ಮೊದಲಿಂದ ನಮಗೊಂದು ಕೊರತೆ ಇತ್ತು. ಟಾಪರ್ಸ್ ಎಲ್ಲ ಇಲ್ಲಿ ನಮ್ಮ ಸ್ಕೂಲ್ ಮಕ್ಕಳೇ ಆಗಿರ್ಬೋದು, 10th ಟಾಪರ್ಸ್ ಎಲ್ಲ ಬೇರೆ ಹೋಗ್ಬಿಡ್ತೀವಿ ಬೇರೆ ಊರಿಗೆ. ನಾವು PUCನಲ್ಲಿ ರ್ಯಾಂಕ್ ಕೊಡೋಕ್ಕಾಗ್ತಿಲ್ಲ, CET ನೀಟ್ ಎಲ್ಲ ಕೊಡೋಕ್ಕಾಗ್ತಿಲ್ಲ. ಇತ್ತೀಚಿನ 4-5 ವರ್ಷದಿಂದ ಆ ಮಕ್ಕಳಿಗೆಲ್ಲ ಗೊತ್ತಾಗಿದೆ, ಎಲ್ಲಿ ಹೋದರೂ ಒಂದೇ, ನಮ್ಮ ಶಕ್ತಿ ನಮ್ಮಲ್ಲೇ ಇರೋದ್ರಿಂದ ನಾವು ಇಲ್ಲೇ ಯಾಕೆ ಓದಬಾರ್ದು ಅಂತ ಹೇಳಿಬಿಟ್ಟು ಅವರೆಲ್ಲ ಬಂದು ಇಲ್ಲೇ ಓದ್ತಿದ್ದಾರೆ. ಅವ್ರಿಗೆ ಏನು ಬೇಕೋ ಆ ಸಹಕಾರ ಕೊಡ್ತಾಯಿದ್ವಿ. ಅದನ್ನು ಸದುಪಯೋಗ ಪಡ್ಕೋತಾ ಇದ್ದಾರೆ. ಅದು ಇದರಲ್ಲೇ ಗೊತ್ತಾಗುತ್ತೆ ನಮಗೆ. ಎಲ್ಲಿ ಕಾಯ್ತಿದ್ದಾರೆ ಎಲ್ಲ ಸ್ಟಾಫ್, ಇಲ್ಲಿ ಹೈಸ್ಕೂಲಿಂದನೇ ಎಲ್ಲ ಹೊರಟರು. ಜ್ಯೂಸ್ ಕೊಡಿ ಸ್ವಲ್ಪ ಕುಡಿ. ಅಯ್ಯೋ ದೇವ್ರೆ, ನಿನ್ಗೀಗ ಇಷ್ಟ ಅಲ್ಲ, ಇನ್ನು ತುಂಬಾ ಜನ ಭಾರಿ ಜನ ಬರ್ತಾರೆ ಈಗ ಮಾತಾಡ್ಲಿಕ್ಕೆ. ಅದಕ್ಕೆ ನರ್ವಸ್ ಆಗಿದ್ದಾಳೆ, ಎಂತ ಮಾಡೋದಂತ ಗೊತ್ತಾಗ್ತಿಲ್ಲ ಅವಳಿಗೆ. ಇಂತ ಮಾಡಲ್ಲ. ಜಯಶ್ರೀ ಮೇಡಮ್ ಮಗಳು ಹೀಗೆ ಆಗಿದ್ಲು, ಅನನ್ಯ. ಹಲೋ ಸ್ವಾಮಿ, ಥ್ಯಾಂಕ್ ಯು. ನಿರ್ಗಣದ ಪರಿಶ್ರಮ. ಇನ್ನು ನೋಡ್ತಾ ಇದ್ದೀವಿ. ಆ ಮಗು ಮನೆಗೆ ಬಂದು ಅವರು ನಿರೀಕ್ಷೆ ಮನೆಗೆ ಬಂದಿದ್ದೀವಿ. ಕಾಲೇಜ್ ಇಲ್ಲಿ ಹಳೆಯ ಪದ್ಧತಿ. ಹಾಂ ಮಾಡ್ತಾರೆ. ವಿದ್ಯೆ ಭಂಡಾರನೇ ಆಗ ಬಿದ್ರೆ ಹೇಗೆ? ಇರ್ಲಿ ಬೀಳ್ಬೇಕದು. ಯಾಕೆ ಗೊತ್ತಾ? ಗುರುಗಳ ಆಶೀರ್ವಾದ ಯಾವ
ಆಯ್ತು ಸರ್ ಆಯ್ತು ಸರಿ 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 ಇವತ್ತಿಲ್ಲ